ಕಂಪ್ಲೇಂಟ್ ಕೊಟ್ಟಿರಿ? ಕೊಟ್ಟಿವ್ರಿ ಸರ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಡೀಲ ಆಗೈತಿ, ಏನು ಯಾವುದು ಕ್ರಮ ತಗೊಂಡಿಲ್ಲ, ಏನಿಲ್ಲ. ಏಕಕಾಲಕ್ಕೆ ಬಂದು ನಮ್ಮನ್ನು 5 ಮಂದಿ ಹೆಣ್ಮಕ್ಳು 5 ಮಂದಿ ಗಂಡು ಮಕ್ಕಳು ಹಲ್ಲೆ ಮಾಡಿದರು. ಇಲ್ಲ 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 ನಾ ಮನ್ಯಾಗ ಹೋಗಿಲ್ರಿ. ಈಗೇನೈತಿ, ನಾನು ಹೊರಗೆ ಅದೀನಿ, ನಾನು ಮಠಾಧೀಶ ಅದೀನಿ. ನನಗೆ ಮಠಕ್ಕೆ ಒಳಗೆ ಹೋಗೋಕ್ಕೆ ಪ್ರವೇಶ ಇಲ್ಲ. 5 ಮಂದಿ ಹೆಣ್ಮಕ್ಳು 5 ಮಂದಿ ಗಂಡು ಮಕ್ಕಳು ಕೆರವಲೆ ಹೊಡೆದು ಒದ್ದು ನನಗೆ ಹಾರ್ಟಿಗೆ ಪೆಟ್ಟಾಗೈತಿ. ನಾನು ಮತ್ತು ದವಾಖಾನೆಗೆ ಹೋಗೋದು ತೋರಿಸ್ಕೊಂಡು ಬರೋದು ಇದಾಗೈತಿ. ನಾ ಮನೆಗೆ ಹೋಗಿಲ್ಲ. ಒಂದು ಸ್ಥಾನಮಾನದಾಗ ಒಂದು ಮಠದ ಇದ್ರೊಳಗೆ ನಾನು ವಸತಿ ಮಾಡೀನಿ. ಹಡಪಾದ ಕುಟುಂಬದವರು ಈ ಸ್ವತ್ತು ಫೋರ್ಜರಿ ಮಾಡಿರುವ ಕುರಿತು ನಕಲು ಹೇಳಿಕೆ ಪತ್ರ ಸೃಷ್ಟಿಸಿರುತ್ತಾರೆ ಎಂದು ಗ್ರಾಮ ಪಂಚಾಯಿತಿ ಕಳಸ ವ್ಯಾಪ್ತಿಯಲ್ಲಿ ಕಾನೂನು ಬಾಹಿರವಾಗಿ ಈ ಸ್ವತ್ತು ಪೂರೈಕೆಯಾಗಿರುತ್ತದೆ ಎಂದು ಕಳಸ ಗ್ರಾಮದ ನಿಂಗಯ್ಯ ತಂದೆ ಗದಿಗೆಯ ಹಿರೇಮಠರವರು ಗುಡಿಗೇರಿ ಪೊಲೀಸ್ ಠಾಣೆಯಲ್ಲಿ ದೂರನ್ನು ನೀಡಿರುತ್ತಾರೆ. ಈ ಕುರಿತು ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಿಸಿ 11 ತಿಂಗಳಾದರೂ ಕ್ರಮ ಜರುಗಿಸದ ಕಾರಣ ಮತ್ತೊಮ್ಮೆ ಮಾರ್ಚ್ 29ರಂದು ನಮ್ಮ ಮೇಲೆ ದೈಹಿಕ ಹಲ್ಲೆ ಮಾಡಿದ್ದಾರೆ ಎಂದು ಹಿರೇಮಠದ ಗದಿಗೆ ಅವರು ಹೇಳ್ತಾರೆ. ಅದಾದ ಮೇಲೆ ಪೋಸ್ಟ್ ಮೂಲಕ ಇವರ ಮೇಲೆ ಕಾನೂನು ರೀತಿ ಕ್ರಮ ಜರುಗಿಸಲಿ ಎಂದು ಮತ್ತೊಮ್ಮೆ ದೂರು ನೀಡಿದರೂ ಸಹ ಯಾವುದೇ ಕಾನೂನು ಕ್ರಮವನ್ನು ಕೈಗೊಂಡಿಲ್ಲ. ಮತ್ತೊಮ್ಮೆ 21/12/2024ರಂದು ಕೂಡ ಇದೇ ತಿಂಗಳು 21/12/2024ರಂದು ಮತ್ತೊಮ್ಮೆ ಮಠಾಧೀಶರಾದ ನಿಂಗಯ್ಯ ಮತ್ತು ಗದಿಗೆಯವರ ಮೇಲೆ ಹಡಪಾದ ಕುಟುಂಬದವರು ಹಲ್ಲೆ ಮಾಡಿದ್ದಾರೆ ಎಂದು ಆರೋಪಿಸಲಾಗಿದೆ. ಈ ಬಗ್ಗೆ ಮತ್ತೊಮ್ಮೆ ಗುಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾದರೂ ಕೂಡ ಯಾವುದೇ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಗದಿಗೆಯ ಹಿರೇಮಠರವರು ತಿಳಿಸಿದರು. ಈ ಬಗ್ಗೆ ಗುಡಿಗೇರಿ ಪೊಲೀಸ್ ಠಾಣೆಯಲ್ಲಿ ಮತ್ತೊಮ್ಮೆ ಪ್ರಕರಣ ದಾಖಲು ಮಾಡಿದರೂ ಕೂಡ ಯಾವುದೇ ರೀತಿಯ ಕಾನೂನು ಕ್ರಮ ಕೈಗೊಳ್ಳುತ್ತಿಲ್ಲ, ನಮಗೆ ನ್ಯಾಯ ಬೇಕು ಎಂದು ನಿಂಗಯ್ಯ ಹಿರೇಮಠರವರು ತಿಳಿಸಿದರು. ನನ್ನ ಮೇಲೂ ಕೂಡ ಅವರು ಅಷ್ಟೂರು ಸದಸ್ಯರು ಕೂಡಿ ಎಳೆದಾಡಿ ನನ್ನನ್ನು ಹೊಡೆಯುವಂಥ ಪ್ರಯತ್ನ ಕೂಡ ಮಾಡಿದರು. ನಾನು ಕಾನೂನುಬದ್ಧವಾಗಿ ಆಲ್ರೆಡಿ ಗುಡಿಗೇರಿ ಪೊಲೀಸ್ ಸ್ಟೇಷನ್ಗೆ ಪ್ರಕರಣ ದಾಖಲಿಸಿದ್ದೀನಿ. ಇದು ಯಾವುದೇ ರೀತಿ ಕ್ರಮ ತೆಗೆದುಕೊಂಡಿರುವುದಿಲ್ಲ. ಆದರೂ ಕೂಡ ಇವರು ನನ್ನ ಮೇಲೆ ಹಲ್ಲೆ ಮಾಡ್ತಿದ್ದಾರೆ. ಆದ ಕಾರಣ ನಾನು ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ, ನಮಗೆ ಜೀವ ಬೆದರಿಕೆ ಇದೆ, ಇಲ್ಲಿ ಗುಂಡಾವರ್ತನೆ ಅತಿಯಾಗಿದೆ. ಇವರು ಕುಟುಂಬದ ಸದಸ್ಯರಿಂದ ನಮ್ಮ ನೆಮ್ಮದಿ ಹಾಳಾಗಿದೆ. ನಮ್ಮ ತಂದೆಯವರಿಗೆ ಆಲ್ರೆಡಿ ಹಾರ್ಟ್ ಆಪರೇಷನ್ ಆಗಿ ಸ್ಟಂಟ್ ಆಗಿದೆ. ದಿನನಿತ್ಯ ಅವರು ಚೇತರಿಸಿಕೊಳ್ತಾ ಇಲ್ಲ, ಕ್ಷೀಣಿಸ್ತಾ ಇದೆ ಅವರ ಆರೋಗ್ಯ ಸ್ಥಿತಿ. ಆದ ಕಾರಣ ಇದಕ್ಕೆ ಏನು ಹಾನಿ ಆದರೂ ಕೂಡ ಇದಕ್ಕೆ ಮೂಲ ಕಾರಣ ರಾಮಣ್ಣ ಹಡಪದವರ ಫ್ಯಾಮ್ಲಿಯವರು, ಅವರ ಮಕ್ಕಳು, ಸೊಸೆಯಂದರು, ಮೊಮ್ಮಕ್ಕಳು ಸಹಿತ ನಮ್ಮ ಮೇಲೆ ಹಲ್ಲೆ ಮಾಡಿರ್ತಾರಲ್ಲ, ಅವರೇ ಕಾರಣ ಎಂದು ನಾನು ಈ ಮೂಲಕ ವಿನಂತಿಸಿಕೊಳ್ತಾ ಇದ್ದೀನಿ. ಕೊಟ್ಟಿವ್ರಿ ಸರ. ಪೊಲೀಸ್ ಕಂಪ್ಲೇಂಟ್ ಕೊಟ್ಟರು ಡೀಲ ಆಗೈತಿ, ಏನು ಯಾವುದು ಕ್ರಮ ತಗೊಂಡಿಲ್ಲ, ಏನಿಲ್ಲ. ಏಕಕಾಲಕ್ಕೆ ಬಂದು ನಮ್ಮನ್ನು 5 ಮಂದಿ ಹೆಣ್ಮಕ್ಳು 5 ಮಂದಿ ಗಂಡು ಮಕ್ಕಳು ಹಲ್ಲೆ ಮಾಡಿದರು. ಇಲ್ಲ 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 ನಾ ಮನ್ಯಾಗ ಹೋಗಿಲ್ರಿ. ಈಗೇನೈತಿ, ನಾನು ಹೊರಗೆ ಅದೀನಿ, ನಾನು ಮಠಾಧೀಶ ಅದೀನಿ. ನನಗೆ ಮಠಕ್ಕೆ ಒಳಗೆ ಹೋಗೋಕ್ಕೆ ಪ್ರವೇಶ ಇಲ್ಲ. 5 ಮಂದಿ ಹೆಣ್ಮಕ್ಳು 5 ಮಂದಿ ಗಂಡು ಮಕ್ಕಳು ಕೆರವಲೆ ಹೊಡೆದು ಒದ್ದು ನನಗೆ ಹಾರ್ಟಿಗೆ ಪೆಟ್ಟಾಗೈತಿ. ನಾನು ಮತ್ತು ದವಾಖಾನೆಗೆ ಹೋಗೋದು ತೋರಿಸ್ಕೊಂಡು ಬರೋದು ಇದಾಗೈತಿ. ನಾ ಮನೆಗೆ ಹೋಗಿಲ್ಲ. ಒಂದು ಸ್ಥಾನಮಾನದಾಗ ಒಂದು ಮಠದ ಇದ್ರೊಳಗೆ ನಾನು ವಸತಿ ಮಾಡೀನಿ. ನಾ ಇನ್ನೂ ಮನೆಗೆ ಹೋಗಿಲ್ಲ. ಅಲ್ಲ, ಬೆದರಿಕೆ ಆ ಪ್ರಶ್ನೆ ಏನೂ ಇಲ್ಲ ರೀ. ಬೆದರಿಕೆ ಆದರೆ ಇದನ್ನು ಮುಚ್ಚಿ ಹಾಕಕ್ಕೆ ಈಗೇನೈತೆ ಅಂದ್ರೆ ಸಂಧಾನ ಮಾಡ್ಕೊಂಡು, ನನಗೆ ಸಂಧಾನ ಬೇಕಾಗಿಲ್ಲ ರೀ. ನನ್ನ ಮಠದ ನನ್ನ ಮರ್ಯಾದಿನ ಹೋಗಿಂದ ನನಗೆ ಸಂಧಾನ ಎದಕ್ಕೆ ಬೇಕು? ಅದಕ್ಕೆ ಏನೈತಿ, ಕಾನೂನು ರೀತಿಯಿಂದ ನನಗೇನು ಕ್ರಮ ಸಿಗಬೇಕು, ಅದು ನ್ಯಾಯ ಸಿಗಬೇಕು, ಅದನ್ನು ನನಗೆ ದೊರಕಿಸಿ ಕೊಡಬೇಕು.